ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ. ಇವತ್ತು ನಾನು ನಿಮ್ಮ ಜೊತೆ ಯಾವ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಬೆಳಗ್ಗಿನ ಜಾವನೇ ಧರ್ಮಸ್ಥಳಕ್ಕೆ ಹೋಗೋದಿತ್ತು. ಹಾಗಾಗಿ 5 ಗಂಟೆ ಒಳಗಡೆ ಪೂಜೆ ಮಾಡಿದ್ದೀನಿ ನೋಡಿ. ನನ್ನ ಹಸ್ಬೆಂಡ್ ಹೇಳಿದರು 5 ಗಂಟೆಗೆಲ್ಲ ಹೊರಡೋಣ ಅಂತ. ಹಾಗಾಗಿ 5 ಗಂಟೆ ಒಳಗಡೆ ಪೂಜೆ ಮುಗಿಸಿದ್ದೀನಿ. ನಾನು ಪೂಜೆ ಮಾಡುವಾಗ ಒಂದು ದಿನ ಮುಂಚೆನೇ ಪೂಜೆ ಪಾತ್ರೆ ಎಲ್ಲ ತೊಳೆದಿಟ್ಬಿಡ್ತೀನಿ. ಒಂದೇ ದಿನದಲ್ಲಿ ಪೂಜೆ ಪಾತ್ರೆ ತೊಳ್ಕೊಂಡು ಮನೆ ಕ್ಲೀನ್ ಮಾಡಿಕೊಂಡು ನಾವು ಕ್ಲೀನಾಗಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಒಂದು ದಿನವೇ ಆಗೋಗುತ್ತೆ. ಹಾಗಾಗಿ ಒಂದು ದಿನ ಮುಂಚೆನೇ ನಾನು ಪೂಜೆ ಪಾತ್ರೆ ಎಲ್ಲ ತೊಳೆದಿಟ್ಟು ಬೆಳಗ್ಗೆನೇ ಪೂಜೆ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ಪೂಜೆನ ನಾವು ಬೇಗ ಮುಗಿಸ್ಬಹುದು, ಭಕ್ತಿಯಿಂದನೂ ಪೂಜೆ ಮಾಡಬಹುದು. ಹಾಗಾಗಿ ನಾನು ಬೆಳಗ್ಗೆ 3:30ಇಂದ ಕೆಲಸ ಶುರು ಮಾಡಿದೆ. 5 ಗಂಟೆಗೆಲ್ಲ ಪೂಜೆ ಮುಗಿಸಿ ಇವಾಗ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ನನಗೊಂದು ಅಭ್ಯಾಸ ಏನು ಅಂದರೆ, ದೇವಸ್ಥಾನಕ್ಕೆ ಹೊರಡುವಾಗ ಮೊದಲು ನಮ್ಮ ಮನೆಯಲ್ಲಿ ನಾವು ದೇವರಿಗೆ ದೀಪ ಹಚ್ಚಿ ಆನಂತರ ದೇವಸ್ಥಾನಕ್ಕೆ ಹೊರಡಬೇಕು. ಅದು ನನ್ನ ಅಭ್ಯಾಸ. ಬೇರೆಯವರು ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ, ಆದರೆ ನಾನು ಇದೇ ರೀತಿ ಪೂಜೆ ಮುಗಿಸಿ ಆನಂತರ ದೇವಸ್ಥಾನಕ್ಕೆ ಹೊರಡ್ತೀನಿ. ಮಜ್ಜಿಗೆ 5 ಗಂಟೆಗೆ ಹೊರಡೋಣ ಅಂತ ಅಂದ್ಕೊಂಡ್ವು, ಆದರೆ ನಾವು 5 ಗಂಟೆಗೆ ಹೊರಡೋದಕ್ಕೆ ಆಗಲಿಲ್ಲ. ಮನೆಯಿಂದ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ರೆಡಿಯಾಗಿ ಬರೋ ಅಷ್ಟರಲ್ಲಿ 5:45 6 ಗಂಟೆ ಆಯಿತು. ನಮ್ಮತ್ತೆ ಇನ್ನೂ ರೆಡಿಯಾಗಿರಲಿಲ್ಲ. ಅವರಿಗೆ ರೆಡಿ ಮಾಡಿಸ್ಕೊಂಡು ಹೊರಡೋ ಅಷ್ಟರಲ್ಲಿ 6:15 ಆಗೋಯ್ತು. ಅಲ್ಲಿ ನಮ್ಮ ದೊಡ್ಡತ್ತೆ ಇದ್ದರು, ಅವರಿಗೆ ಬಾಯಿ ಮಾಡಿ ಹೊರಡ್ತಾ ಇದ್ದೀವಿ. ದೊಡ್ಡತ್ತೆ ಅಂದರೆ ನಮ್ಮ ಅತ್ತೆಗೆ ಹೋರ್ಗಿತ್ತಿ ಅವರು. ಅವರಿಗೆ ಬಾಯಿ ಮಾಡಿ ಇವಾಗ ನಾವು ಹೊರಡ್ತಾ ಇದ್ದೀವಿ. ನಮ್ಮ ಅತ್ತೆ, ನಾನು, ನನ್ನ ಹಸ್ಬೆಂಡು ಮತ್ತು ಮಕ್ಕಳಿಬ್ಬರು. ಚಿಕ್ಕ ಮಕ್ಕಳಿಗೆ ಮೊದಲನೇ ಸಾರಿ ಮುಡಿನ ನಾವು ಮನೆ ದೇವರಿಗೆ ಕೊಡ್ತೀವಿ. 2ನೇ ಸಾರಿ ಧರ್ಮಸ್ಥಳಕ್ಕೆ ಮುಡಿ ಕೊಡ್ತೀವಿ. ನಾನು ಹರಕೆ ಮಾಡ್ಕೊಂಡಿದ್ದೆ 2ನೇ ಸಾರಿ ಮುಡಿನ ಧರ್ಮಸ್ಥಳಕ್ಕೆ ಹೋಗಿ ಕೊಡಬೇಕು ಅಂತ. ಹಾಗಾಗಿ ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಚಿಕ್ಕಮಂಗ್ಳೂರು ಪೋಸ್ಟ್ ಆಫೀಸಿಂದ ಪಾಸ್ ಆಗ್ತಾ ಇದ್ದೀವಿ. ಬೆಳಗ್ಗೆನೇ ರೋಡೆಲ್ಲ ಖಾಲಿ ಇದೆ ನೋಡಿ, ವೆಹಿಕಲ್ಗಳೇ ಇಲ್ಲ. ಬೆಳಗ್ಗೆ ಆಗಿರೋದ್ರಿಂದ ರೋಡು ಫ್ರೀಯಾಗಿದೆ. ಚಿಕ್ಕಮಂಗ್ಳೂರಿಂದ ಸ್ವಲ್ಪ ದೂರದವರೆಗೂ ಮಂಜು ಅಂದರೆ ಇಬ್ಬನಿ ಏನು ಬೀಳ್ತಾ ಇರಲಿಲ್ಲ, ಚೆನ್ನಾಗಿತ್ತು. ಮೂಡಿಗೆರೆ ಸ್ವಲ್ಪ ಪಾಸ್ ಆಗ್ತಾ ಇದ್ದಾಗೇ ಇಬ್ಬನಿ ಬೀಳೋದಕ್ಕೆ ಶುರು ಆಯಿತು. ಸ್ವಲ್ಪ ಸ್ವಲ್ಪ ಮಳೆನೂ ಉದುರು ಬರ್ತಾ ಇದೆ ನೋಡಿ. ಇವಾಗೇನು ಬಸ್ ಫ್ರೀ, ಆರಾಮಾಗಿ ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬರ್ಬೋದು ಅಂತ ಅಂದ್ಕೊಂಡಿದ್ವು. ಆದರೆ ನನ್ನ ಹಸ್ಬೆಂಡ್ ಹೇಳಿದರು, ಮಕ್ಳಿಗೆ ಕರ್ಕೊಂಡು ಹೋಗ್ತಾ ಇರೋದು ಬಸ್ಸಲ್ಲಿ ಹೋದರೆ ವಾಮಿಂಟ್ ಮಾಡಿ ಫುಲ್ಲು ಸುಸ್ತಾಗ್ಬಿಡ್ತಾರೆ, ಬೇಡ ಅಂದರು. ಹಾಗಾಗಿ ನಾವು ನನ್ನ ತಮ್ಮನ ಕಾರ್ ತಗೊಂಡು ಹೋಗ್ತಾ ಇದ್ದೀವಿ. ಬಸ್ಸಿಗಿಂತ ಹೆಚ್ಚಾಗಿ ನಾವು ವಾಮಿಂಟ್ ಮಾಡಿದ್ವು. ನಮಗೆ ಬಸ್ಸಲ್ಲಿ ಹೋದರೂ ವಾಮಿಂಟ್ ಆಗುತ್ತೆ, ಕಾರಲ್ಲಿ ಮುಂದೆ ಕೂತ್ಕೊಂಡ್ರೂ ಸಹ ವಾಮಿಂಟ್ ಆಗುತ್ತೆ. ನಾನು, ನನ್ನ ಮಗ ಮತ್ತು ನನ್ನ ಮಗಳು ಫುಲ್ಲು ಸುಸ್ತಾಗ್ಬಿಟ್ವು ವಾಮಿಂಟ್ ಮಾಡಿ ಮಾಡಿ. 1 ಕಿಲೋಮೀಟರ್ಗೂ ಸಹ ವಾಮಿಂಟ್ ಮಾಡ್ತಾಯಿದ್ವು. ಸ್ಟ್ರೈಟ್ ರೋಡು ಅಂದರೆ ನನಗೆ ಎಷ್ಟು ದೂರ ಹೋದ್ರೂ ವಾಮಿಂಟ್ ಆಗೋದಿಲ್ಲ. ಆದರೆ ಈ ಟರ್ನ್ ಇದೆ ನೋಡಿ, ಅಂಥ ಕಡೆ ಹೋದ್ರಂತೂ ನನಗೆ ಫುಲ್ಲು ವಾಮಿಂಟ್ ಆಗಿಬಿಡುತ್ತೆ. ಬೆಳಗ್ಗೆ 6:30ಗೆ ಹೊರಟಿದ್ವು. ಧರ್ಮಸ್ಥಳಕ್ಕೆ ಬರೋ ಅಷ್ಟರಲ್ಲಿ 9:30 ಆಯಿತು. ಅಂದರೆ ಮಧ್ಯದಲ್ಲೆಲ್ಲ ನಿಲ್ಸ್ಕೊಂಡು ಬರೋ ಅಷ್ಟರಲ್ಲಿ 9:30 ಆಯಿತು. ಇವಾಗ ಮಳೆ ಟೈಮು, ಬೆಳಗ್ಗೆ ಬೇಗ ಹೋಗಿ ಬೇಗ ಬರೋಣ ಅಂತ ಅಂದ್ಕೊಂಡು ಚಿಕ್ಕಮಂಗ್ಳೂರಿಂದ ಬೆಳಗ್ಗೆ 4:15 5 ಗಂಟೆಗೆಲ್ಲ ಹೊರಟ್ರೆ ಮಧ್ಯಾಹ್ನಕ್ಕೆಲ್ಲ ನಾವು ಅಂದರೆ 3:30 4 ಗಂಟೆಗೆಲ್ಲ ಚಿಕ್ಕಮಂಗ್ಳೂರಲ್ಲಿ ಇರ್ಬೋದು, ಹತ್ರನೇ. ಆದರೆ ಟರ್ನ್ಗಳೆಲ್ಲ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಟ್ರಾಫಿಕ್ ಏನಾದರೂ ಇದ್ದರೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಇವಾಗ ನೋಡಿ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಬಂತು. ನಮ್ಮ ಅತ್ತೆ ಮತ್ತು ನನ್ನ ಹಸ್ಬೆಂಡಿಗೆ ಸ್ವಲ್ಪನೂ ವಾಮಿಂಟ್ ಆಗಲಿಲ್ಲ ನೋಡಿ, ಆರಾಮಾಗಿ ಕೂತ್ಕೊಂಡು ಬಂದರು. ನಾವು 3 ಜನ ಮಾತ್ರ ಫುಲ್ಲು ವಾಮಿಂಟ್ ಮಾಡಿ ಸುಸ್ತಾಗ್ಬಿಟ್ವು. ಮತ್ತು ತಿಂಡಿ ಟೈಮ್ ಬೇರೆ ಆಗಿತ್ತು. ಹಾಗಾಗಿ ತಿಂಡಿ ಮುಗಿಸ್ಕೊಂಡೇ ಮುಡಿ ಕೊಡೋದಕ್ಕೆ ಹೋಗೋಣ ಅಂತ ನಾವು ತಿಂಡಿ ಮುಗಿಸ್ಕೊಂಡು ಮುಡಿ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ. ಹೋಟೆಲ್ಲು ತುಂಬ ರಶ್ ಇತ್ತು, ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ.
ಗ್ಯಾಸ್ ರೇಟು ಜಾಸ್ತಿ ಆಗಿರೋದ್ರಿಂದ ಹೋಟೆಲ್ಗಳು ಜಾಸ್ತಿ ಇರಲಿಲ್ಲ. ಹತ್ರದಲ್ಲೇ ಒಂದು ಹೋಟೆಲ್ ಇತ್ತು, ಅಲ್ಲಿ ತಿಂಡಿ ಮುಗಿಸ್ಕೊಂಡು ಇವಾಗ ಮುಡಿ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ. ಅಷ್ಟು ರಶ್ ಇಲ್ಲ ಅಂತ ಅನಿಸುತ್ತೆ. ವಿಡಿಯೋ ತೋರಿಸ್ತೀನಿ ರಶ್ ಇದೆಯೋ ಇಲ್ವೋ ಅಂತ. ಧರ್ಮಸ್ಥಳಕ್ಕೆ ಬರೋರು ಈ ಟೈಮಲ್ಲಿ ಬಂದು ಹೋಗ್ಬೋದು, ಜಾಸ್ತಿ ರಶ್ ಏನೂ ಇಲ್ಲ. ಫ್ರೀಯಾಗಿ ಹೋಗಿ ಫ್ರೀಯಾಗಿ ಬರ್ಬೋದು ನೋಡಿ, ಅಷ್ಟು ರಶ್ ಇಲ್ಲ. ಮುಡಿ ಕೊಡ್ತಾಳಮ್ಮ. ಎಷ್ಟೇ ನಂಬರ್ ಮನೆ? ಮೂರು ಎಲ್ಲ ಹೊರಕಮ್ಮ. ಮುಡಿ ಕೊಡೋ ಜಾಗದಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡಲಿಲ್ಲ. ಇವಾಗ ಅಪ್ಪ ಮಗಳು ಬುರುಡೆ ಮಾಡಿಸ್ಕೊಂಡಿದ್ದಾರೆ ನೋಡಿ. ನಾನು ಹೂವು ಮುಡಿ ಕೊಟ್ಟೆ. ನನ್ನ ಮಗ ಮುಡಿ ಕೊಡಲಿಲ್ಲ, ಯಾಕೆಂದರೆ ಸ್ಕೂಲ್ ಹತ್ರ ಬಂದಿದೆ, ನಾನು ಬುರುಡೆ ಮಾಡಿಸ್ಕೊಳ್ಳೋದಿಲ್ಲ ಅಂತ ಹೇಳ್ದ. ಮೀನಿದೆಯಾ ಚಿಕ್ಕು? ಮೀನಿದೆಯಾ? ಇಡಿ ಚಿನ್ನ. ಸೋಪೆಲ್ಲ ಹಾಕಾಯ್ತ ಮನೆ ಮಗುಗೆ? ಮೀನು ಕಚ್ತಾ ಇದ್ದಾವಂತೆ. ಏನು ಕತೆ ಅದು? ಏನು ದುಡ್ಡು ಇಟ್ಟು ಮುಳುಗ್ಬೇಕಾ? ಚಿನ್ನು ಚಿನ್ನು ಅಕ್ಕಡೆ ಓಪಾಡ್ದು ಈ ಕಡೆ ಬಾ. ಯಾರಿಗೆ ಬಾಚಿನ ಕಾಲಲ್ಲಾಡ್ಸು. ಚಿನ್ನು ಸಾಕು ಬಾಮ್ಮ. ಬಿಡ 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 ಬಿಡ. ಆ ಕಡೆ ಬಿಡ್ಬೇಡ ಚಿಂಕಿ, ಆ ಕಡೆ ಬಿಡಬಾರ್ದು, ಈ ಕಡೆ ಬಾಚಿನು. ಚಿನ್ನಿ ನಂದಾಯ್ತು. ಸ್ವಿಮ್ಮಿಂಗ್ ಪೂಲ್ ಚಲೋ ಇದೆಯಾ? ಸಾಕ ಸೋಪ್ ಹಚ್ಕೋ ಹೋಗಲ್ ಮೈಗೆ. ಸೋಪ್ ಹಚ್ಕೋ ಚಿನ್ನಿ. ಇದು ಮಾಡ್ಬೇಡ. ಹತ್ತು ಮೇಲೆ ಸುಂದರ ಆಟ ಆಡ್ತೀಯ. ಅಲ್ಲ ಕಣ, ಸೋಪ್ ನೀರಲ್ಲಿ ಹಾಕೊಂಡು ಹಾಕೊಳ್ತಾರ ನಾವು. ಚಿನ್ನು ಈ ಕಡೆ ಬಾ, ಅಜ್ಜಿ ಹತ್ರ ಬಾ. ಹಿಂದೆ ಇಲ್ಲ, ನಿಂದೆ ಇಲ್ಲ. ಚಿನ್ನಿ ಬೇಡ ಬಾ ಮಗು, ಸಾಕು. ಮತ್ತೇನೇ ಬರೋಣ ಮತ್ತೆ. ಆಯ್ತಾ ಸ್ವಾಮಿ? ನಾನು ಬಿಟ್ಟು ಹೋಗ್ತೀನಿ ಮಗ. ಖರ್ಚಿಫು ಮನೆ. ಅದಕ್ಕೆ ಸ್ವಲ್ಪ ವಿಂಡೋ ಓಪನ್ ಮಾಡಂದೆ ನೋಡುವ.
ಶಾಂತವಾಗಿ ಶಾಂತ ರೀತಿಯಿಂದ ಇದ್ದು ಇವಾಗ ಎಲ್ಲರೂ ಎ ಸಿ ರೂಮ್ ಒಳಗಡೆ ತಣ್ಣಗೆ ಕೂತಿದ್ದೀವಿ. ಅಷ್ಟೇನು ರಶ್ ಇಲ್ಲ ನೋಡಿ, ಫ್ರೀಯಾಗಿದೆ. ನಾವು 12 ವರ್ಷ ಆಯಿತು ಧರ್ಮಸ್ಥಳಕ್ಕೆ ಬಂದು. ಅದ್ರ ಮಧ್ಯದಲ್ಲಿ ಧರ್ಮಸ್ಥಳಕ್ಕೆ ಬಂದಿರಲಿಲ್ಲ. ನನ್ನ ಮಗನ ಮುಡಿ ಕೊಡೋದಕ್ಕೆ ಅಂತ ಬಂದಿದ್ವು. 12 ವರ್ಷದ ಹಿಂದೆ ಈ ಥರ ಎ ಸಿ ರೂಮ್ಗಳು ಇರಲಿಲ್ಲ. ಇವಾಗ ಈ ಥರ ಎ ಸಿ ರೂಮ್ಗಳನ್ನು ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಎ ಸಿ ರೂಮ್ನ ನೋಡಿ. ಜನಗಳು ಬಿಸಿಲು, ಬೆವರು, ಸೆಕೆಯನ್ನೆಲ್ಲ ತಡ್ಕೊಂಡು ಬರ್ತಾರೆ ಅಂತ ಈ ಥರ ಎ ಸಿ ರೂಮ್ಗಳನ್ನು ಮಾಡಿದ್ದಾರೆ ಅನಿಸುತ್ತೆ. ಇಂಥ ಪವಿತ್ರವಾದ ಸ್ಥಳದಲ್ಲಿ ನಾವು ಒಂದು 5 ನಿಮಿಷ ತಣ್ಣಗೆ ಕೂತ್ಕೊಳ್ಳೋದ್ರಿಂದ ನಮ್ಮ ಮನಸ್ಸಿಗೆ ಎಷ್ಟೋ ಸಮಾಧಾನ ಅಂತ ಅನಿಸುತ್ತೆ. ನಾವು ಓದ್ ಕೆಲಸ ಎಲ್ಲ ನೀಟಾಗಿ ಮುಗೀತು. 2:15ಗೆಲ್ಲ ಮಳೆ ಶುರುವಾಗ್ಬಿಡ್ತು. ಬರೋ ದಾರಿಯಲ್ಲಿ 1-2 ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು, ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ವು ದೇವಸ್ಥಾನ. ಅಲ್ಲಿಗೆ ಹೋಗಿ ಬರೋಣ ಅಂತ ಮಾತಾಡ್ಕೊಂಡಿದ್ವು. ಆದರೆ ಮಳೆ ತುಂಬ ಜಾಸ್ತಿ ಬರ್ತಾ ಇತ್ತು. ಹಾಗಾಗಿ ನಾವು ದೇವಸ್ಥಾನಗಳಿಗೆ ಹೋಗೋದಕ್ಕೆ ಆಗಲಿಲ್ಲ. ಸೀದಾ ಊರಿಗೆ ಬರ್ತಾ ಇದ್ದೀವಿ ನೋಡಿ. ನನ್ನ ಮಗ, ನನ್ನ ಮಗಳು, ನಮ್ಮ ಅತ್ತೆ ಎಲ್ಲರೂ ಮಲಗಿದ್ದಾರೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ರೋಡೇ ಕಾಣ್ತಿಲ್ಲ ನೋಡಿ, ಅಷ್ಟು ಮಳೆ ಬರ್ತಾ ಇದೆ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದು, ಮುಡಿ ಕೊಡೋದು ಮತ್ತು ಊಟ ಮಾಡೋದೆಲ್ಲ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ಯಾವುದೂ ಆಗಲಿಲ್ಲ. ಫೋನ್ ಆನ್ ಮಾಡಿದರೆ ಸಾಕು, ವಿಡಿಯೋ ಮಾಡಬೇಡಿ ಅಂತ ಹೇಳೋರು. ಹಾಗಾಗಿ ನಾನು ಫೋನ್ನ ಸ್ವಿಚ್ ಆಫ್ ಮಾಡಿ ಇಟ್ಬಿಟ್ಟೆ. ಆದರೆ ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಏಕೆಂದರೆ ಹತ್ರದಿಂದ ನಾನು ಆ ಮಂಜುನಾಥ ಸ್ವಾಮಿನ ಕಣ್ಣು ತುಂಬ ನೋಡಿದ್ದೀನಿ. ಅದು ನನಗೆ ತುಂಬಾ ಖುಷಿಯಾಯಿತು. 12 ವರ್ಷದ ನಂತರ ನಾನು ಮತ್ತೆ ಕಣ್ಣಾರೆ ಮಂಜುನಾಥ ಸ್ವಾಮಿನ ನೋಡ್ಕೊಂಡು ಬಂದೆ. ಅದಂತೂ ನನಗೆ ತುಂಬಾ ಖುಷಿಯಾಯಿತು. ಧರ್ಮಸ್ಥಳದಿಂದ ಅರ್ಧ ದಾರಿಗೆ ಬರೋವರೆಗೂ ಮಳೆ ಜಾಸ್ತಿನೇ ಇತ್ತು. ಇವಾಗ ನೋಡಿ ಮಳೆ ಸ್ವಲ್ಪ ಕಮ್ಮಿ ಆಗಿದೆ. ಉದುರು ಮಾತ್ರ ಬರ್ತಾ ಇದೆ, ಅಷ್ಟೇನು ಮಳೆ ಬರ್ತಾ ಇಲ್ಲ. ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.